ಸ್ಟಾರ್ಟ್ ಆಗ್ತಾ ಇರೋದು ನಮ್ಮ ಊರಿನಲ್ಲಿ. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಎಜುಕೇಶನ್ ಕೊಡ್ತಾ ಇದೆ ನಮ್ಮ ಸಂಸ್ಥೆ. ಅದು CBSE ಬಂದಿರೋದು ಮತ್ತೊಂದು ಗರಿ, ಮತ್ತೊಂದು ಹೆಮ್ಮೆ, ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಲಾಸ್ಟ್ ಟೈಮ್ ಅಲ್ಲಿ ಮಾಡಿದ್ವಿ ಅಲ್ವಾ ನೋಡಿ. ಈ ಟೈಮ್ ಇಲ್ಲಿ ಇಟ್ಸ್ ಅ ಬಿಗ್ಗರ್ ಒನ್ ಫ್ರಮ್ ಪ್ರೀವಿಯಸ್ ಇಯರ್. ಸೊ 8ನೇ ವರ್ಷದ ವಾರ್ಷಿಕೋತ್ಸವ ನಾವಿದ್ದೀವಿ. ಸೊ 8 ವರ್ಷಗಳಿಂದ ಬಹಳಷ್ಟು ಉತ್ತಮ ಶಿಕ್ಷಣವನ್ನು ಕೊಡಲಿಕ್ಕೆ ಸರ್ವ ರೀತಿಯಲ್ಲೂ ಪ್ರಯತ್ನ ಮಾಡ್ತಿರ್ತದ್ದು ನಮ್ಮ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್. ಸೊ ಕಳೆದ ವರ್ಷ ಯಾರು ಬಂದಿರಲಿಲ್ಲ ಇಲ್ಲಿ ಕೂತಿರೋರಲ್ಲಿ? ಹೋದ ವರ್ಷ ಯಾರು ಬಂದಿರಲಿಲ್ಲ? ಈ ವರ್ಷನೇ ಫಸ್ಟ್ ಟೈಮಾ? ಗ್ರೇಟ್. ಕಳೆದ ವರ್ಷ ಯಾರು ಬಂದಿದ್ರಿ? ಅದು ಹೆಂಗೆ ಎಲ್ಲ ಬಂದಿರಕ್ಕೆ ಸಾಧ್ಯ? ಎಲ್ಲ ಬಂದಿರ್ಲಿಕ್ಕಿಲ್ಲ. ಈ ಕೆಲವರು ಕಳೆದ ವರ್ಷ ಬಂದಿದ್ದವರು ಕೈ ಎತ್ತಿದ್ರಿ, ಬಂದಿಲ್ಲ ಅಂದ್ರೆ ಕೈ ಎತ್ತಿರಿ, ಇನ್ನು ಕೆಲವರು ಎರಡಕ್ಕೂ ಕೈ ಎತ್ತಲಿಲ್ಲ. ನೀವು ಯಾವ ಗುಂಪಿಗೆ ಸೇರ್ತೀರಾ? ಅದಕ್ಕೆ ಆಚೆ ವರ್ಷ ಬಂದಿದ್ವಿ ಸಾರ್ ಅಂತನಾ? ಓಕೆ, ಯಾವುದೇ ಸ್ಕೂಲ್ ಡೇ ಅಂತ ಹೇಳಿದ್ರೆ ಅದೊಂದು ವಿಶೇಷ ಇರುತ್ತೆ. ಇವತ್ತು ನಮ್ಮ ಸ್ಕೂಲ್ ಡೇಲೂ ಅಷ್ಟಿದೆ, ಹಲವಾರು ವಿಶೇಷತೆಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಲ್ಲಕಂಬದ ಬಗ್ಗೆ ಎಷ್ಟು ಜನ ಕೇಳಿದ್ದೀರಾ ಇಲ್ಲಿ? ಏನು ಮಲ್ಲಕಂಬ ಅಂತ ಹೇಳಿದ್ರೆ? ಸರ್ ಮೈಕ್ ಕೊಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಸರ್. ಓಕೆ, ಮಲ್ಲಕಂಬ ನಮ್ಮ ದೇಶದ ಗ್ರಾಮೀಣ ಕಲೆ. ಅದನ್ನು ಮಾಡೋದು ಸುಲಭ ಅಲ್ಲ. ನಾವೇನು ಡ್ಯಾನ್ಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಅಥವಾ ಇನ್ನೊಂದು ಮಾಡ್ತೀವಿ, ಅಷ್ಟು ಸುಲಭ ಅಲ್ವೇ ಅಲ್ಲ. ಅದಕ್ಕೆ ಬಹಳ ಸಾಹಸ ಪ್ರವೃತ್ತಿ ಬೇಕಾಗುತ್ತೆ, ಮತ್ತು ತುಂಬ ರಿಸ್ಕ್ ಇರುತ್ತೆ ಮಲ್ಲಕಂಬ ಮಾಡುವಾಗ. ಆ ರಿಸ್ಕನ್ನು ತಗೊಂಡು ನಮ್ಮ ಸ್ಟೂಡೆಂಟ್ಸು ಈ ಒಂದು ವೇದಿಕೆಯಲ್ಲಿ ಮಲ್ಲಕಂಬ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ವಿಶೇಷ ಅಂತ ಹೇಳ್ಬೋದು. ಹಾಗೆ LKG pre-KG ಮಕ್ಕಳಿಂದ ಹಿಡಿದು SLC ಮಕ್ಕಳವರೆಗೂ ಕೂಡ ಎಲ್ಲರೂ ಕೂಡ ಡಿಫ್ರೆಂಟ್ ಡ್ಯಾನ್ಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಈ ವರ್ಷದ ಥೀಮ್ ಏನಪ್ಪ ಅಂತ ಹೇಳಿದ್ರೆ ಫ್ಯೂಷನ್. ಅಂದರೆ ಪ್ರತಿ ಸಾಂಗಲ್ಲೂ ಕೂಡ ಬಹಳ ಹಿಟ್ ಆಗಿರೋ ಸಾಂಗ್ಗಳನ್ನ ಆಯ್ಕೆ ಮಾಡ್ಕೊಂಡು, ಒಳ್ಳೊಳ್ಳೆ ಸಾಂಗ್ಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಫ್ಯೂಷನ್ ಸಾಂಗನ್ನು ಕ್ರಿಯೇಟ್ ಮಾಡಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಯಾರು ಕೂಡ ಎಷ್ಟೊತ್ತಾದರೂ ಪರವಾಗಿಲ್ಲ, ಕೊನೆ ಡ್ಯಾನ್ಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಯಾವುದಾದ್ರು ಸಿನಿಮಾಗೆ ಹೋದಾಗ ನಾವು ಕ್ಲೈಮ್ಯಾಕ್ಸ್ ಮಿಕ್ಸ್ ಮಾಡ್ಕೋತೀವ? ಇಲ್ಲ ಅಲ್ವಾ? ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅಂತ ಕಾಯ್ತಾ ಇರ್ತೀವಿ, ಕೊನೆಗೆ ಏನಾಗುತ್ತೆ ಅಂತ ಕಾಯ್ತೀವಿ. ಹ್ಯಾಪಿ ಎಂಡಿಂಗ್, ಟ್ರಾಜಿಡಿನ, ಕಾಮಿಡಿನ ಅಂತ ಹೇಳ್ಬಿಟ್ಟು. ಹಾಗೆ ಯಾಕಪ್ಪ ಇವತ್ತು ಕೊನೆ ಡ್ಯಾನ್ಸ್ ಮಿಸ್ ಮಾಡ್ಕೊಬೇಡಿ ಅಂತ ಹೇಳಿದ್ರೆ, ಆ ಕ್ಲೈಮ್ಯಾಕ್ಸ್ ಡ್ಯಾನ್ಸ್ 20 ಮಿನಿಟ್ಸ್ ಬರುತ್ತೆ, ಅದ್ಭುತವಾಗಿರುತ್ತೆ, ಅದ್ಭುತವಾಗಿರುತ್ತೆ. ಸೊ ಹಾಗಾಗಿ ಆ ಕ್ಲೈಮ್ಯಾಕ್ಸ್ನ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ, ಕೊನೆಯವರೆಗೂ ಕೂಡ ನಾವು ಕಾರ್ಯಕ್ರಮದಲ್ಲಿ ಇದ್ದು ಈ ಬಾರಿ ನಾವೇನು CBSEಗೆ ಅಫಿಲಿಯೇಟ್ ಆಗಿದೆ ಆ ಸಂಭ್ರಮವನ್ನು ನಾವೆಲ್ಲರೂ ಕೂಡಿ ಆಚರಿಸೋಣ ಅಂತ ಹೇಳ್ತಾ, ಇದೀಗ ತಾವೆಲ್ಲರೂ ಕೂಡ ತಮ್ಮ ಬಲಭಾಗಕ್ಕೆ ಕಣ್ಣಾಯಿಸಿದರೆ ಕಾರಣ ಸಿಗುತ್ತೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈಗ ವೇದಿಕೆಗೆ ಆಗಮಿಸಿದ್ದಾರೆ. ಕನ್ನಡದ ಹೆಸರಾಂತ ನಟಿ ವೀಣಾ ಪೊನ್ನಪ್ಪ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಂಧುಗಳೇ, ಅಂಬಿ ನಿನ್ಗೆ ವಯಸ್ಸಾಯ್ತು ಅಂತ ಹೇಳ್ದಂಥವ್ರು ಬಜರಂಗಿ 2 ಅಲ್ಲಿ ಭರ್ಜರಿಯಾಗಿ ಅಭಿನಯ ಮಾಡಿದಂಥವ್ರು, ವೇದ ಸಿನಿಮಾದಲ್ಲಿ ತಾವೆಲ್ಲರೂ ಕೂಡ ಅಭಿನಯನ ಮೆಚ್ಕೊಂಡಿರ್ತೀರಾ. UI ಟ್ರೋಲ್ ಆಗುತ್ತೆ, ನೀವು ಟ್ರೋಲ್ ಆಗುತ್ತೆ ಅಂತ ಮಾಡಿದಂತಹ ಅದ್ಭುತವಾದ ಸಿನಿಮಾ ಉಪ್ಪಿ ಅವರ ಸಿನಿಮಾದಲ್ಲಿ ಕೂಡ ಇದ್ರು. ಹಾಗೆ ಸ್ಪೆಷಲ್ CID ಕರ್ನಾಟಕದ ಆಫೀಸರ್, ಹಾಗೆ ಪುಟ್ಮಲ್ಲಿ, ಬಿಳಿ ಹೆಂಡತಿ, RR ಮಹಾದೇವ್ ಜೊತೆಗೆ ತಮಿಳು ತೆಲುಗು ಸಿನಿಮಾಗಳಲ್ಲಿ ಆಕ್ಟ್ ಮಾಡುವಂತ ವೀಣಾ ಪೊನ್ನಪ್ಪ ಅವರಿಗೆ ಸ್ವಾಗತ, ಸುಸ್ವಾಗತ.
ಬಂಧುಗಳೇ, ಹಾಗೆ ಸಂಸ್ಥೆಯ ಮುಖ್ಯಸ್ಥರಂತಹ ಜಯಪ್ರಕಾಶ್ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೋತಾ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸಾಗರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವ್ರಿಗೂ ಕೂಡ ಇನ್ನೇನು ಸ್ವಲ್ಪ ಹೊತ್ತು ಬರಮಾಡ್ಕೋತೀವಿ. ಶ್ರೀಮತಿ ಸರೋಜಮ್ಮ ನಾಗರಾಜು, ಅಧ್ಯಕ್ಷರು ಗೋಪಳ್ಳಿ ಗ್ರಾಮ ಪಂಚಾಯಿತಿ. ಶ್ರೀಯುತ ಗೋಪಾಲ್, ಸದಸ್ಯರು ಗೋಪಳ್ಳಿ ಗ್ರಾಮ ಪಂಚಾಯಿತಿ. ಶ್ರೀ ರಾಮಚಂದ್ರಪ್ಪ, ಮಾಜಿ ಅಧ್ಯಕ್ಷರು ಗೋಪಳ್ಳಿ ಗ್ರಾಮ ಪಂಚಾಯಿತಿ. ಶ್ರೀ ಕುಮಾರ್, ಸದಸ್ಯರು ಗೋಪಳ್ಳಿ ಗ್ರಾಮ ಪಂಚಾಯಿತಿ. ಶ್ರೀ ಮಹೇಶ್, ಕಾರ್ಯದರ್ಶಿಗಳು ಸನ್ರೈಸ್ ಪಬ್ಲಿಕ್ ಸ್ಕೂಲ್, ಈಗ ವೇದಿಕೆಯಲ್ಲಿ ಜೊತೆಗಿದ್ದಾರೆ. ಮಹೇಶ್ ಸರ್ಗೆ ಸ್ವಾಗತ. ಹಾಗೆ ಶ್ರೀ ಚಂದ್ರು ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಜಾಯಿನ್ ಆಗ್ತಾರೆ ಬ್ಲೂ ಮೂನ್ ಪಬ್ಲಿಕ್ ಸ್ಕೂಲಿಂದ. ಹಾಗೆ ಶ್ರೀ ರಾಜೇಶ್, ಕಾರ್ಯದರ್ಶಿಗಳು ಸೆಂಟ್ ಫಾಲ್ಸ್ ಇಂಗ್ಲಿಷ್ ಸ್ಕೂಲ್. ಹಾಗೆ ಶ್ರೀಯುತ ನರೇಂದ್ರನಾಥ್, ಕಾರ್ಯದರ್ಶಿಗಳು ANS ಪಬ್ಲಿಕ್ ಸ್ಕೂಲ್. ಹಾಗೆ ಶ್ರೀ ಬಸವರಾಜ್, ಕಾರ್ಯದರ್ಶಿಗಳು ನ್ಯೂ ಸೆಂಟ್ ಹ್ಯಾನ್ಸ್ ಪಬ್ಲಿಕ್ ಸ್ಕೂಲ್. ಎಲ್ಲ ಅತಿಥಿ ಗಣ್ಯರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರೆಲ್ಲೂ ಕೂಡ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಬಂಧುಗಳೇ, ಇದುವೇ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ CBSE ಅಫಿಲಿಯೇಟೆಡ್ ಅರ್ಪಿಸುವ 8ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು. ಇವತ್ತಿನ ಕಾರ್ಯಕ್ರಮ ನಿರ್ವಹಣೆಯಲ್ಲಿ ನಾನು ನಿಮ್ಮ ಪ್ರೀತಿಯ ನಟ ಮತ್ತು ನಿರೂಪಕ ಧನಂಜಯ. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಂತೇಳಿದ್ರೆ ದೇವರನ್ನ ನೆನೆಯೋದು ವಾಡಿಕೆ. ಇದೀಗ ಪ್ರಾರ್ಥನೆಯನ್ನ ನೆರವೇರಿಸಿಕೊಳ್ಳಲಿಕ್ಕೆ ನಾನು 7ನೇ ತರಗತಿ ವಿದ್ಯಾರ್ಥಿಗಳನ್ನ ವೇದಿಕೆ ಮುಂಭಾಗ ಬರಮಾಡ್ಕೊತಾ ಇದ್ದೀನಿ. ಇದೀಗ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ. ಎಸ್, ಪ್ರಾರ್ಥನೆ ನೆರವೇರಿಸಿಕೊಟ್ಟಂತಹ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಜೋರು ಚಪ್ಪಾಳೆ ಮೂಲಕ ಧನ್ಯವಾದ ತಿಳಿಸೋಣ. ಹಾಗೆ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಕುವೆಂಪು ರಚಿಸಿರುವಂತಹ ನಾಡಗೀತೆಯ ಸಮಯ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸೋಣ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ರೈಸ್ ಫಾರ್ ಸ್ಟೇಟ್ ಆಂಥಮ್. ಹಲೋ, ಇಲ್ಲಿವರೆಗೂ ಕೂಡ ಬಹಳ ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿದಂತಹ ಧನಂಜಯ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇಲ್ಲಿವರೆಗೂ ಕೂಡ
ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಕೂಡ ಭಾಳ ಸಾವಧಾನದಿಂದ ಕೂತು ಮಕ್ಕಳ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿ ಸಹಕರಿಸಿದರೆ ಎಲ್ರಿಗೂ ಕೂಡ ತಮ್ಮ ಅಕ್ಕಪಕ್ಕದ ರಾಮನಹಳ್ಳಿ ಇರ್ಬೋದು, ಉಚ್ಚಮ್ಮನದೊಡ್ಡಿ ಇರ್ಬೋದು, ಅಣ್ಣಹಳ್ಳಿ ಇರ್ಬೋದು, ಇನ್ನು ಅನೇಕ ಗ್ರಾಮದ ಮುಖ್ಯಸ್ಥರು ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನನ್ನ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. आगे रे रेडी ಮುಂದೆ ನೋಡಿ ಓಕೆ 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 ಆगे ಗುರು ಹಿಂದೆ ಬಾ, ಹಂಗೆ ಲೈಟಾಗಿ ಹಿಂದೆ ಬಾ. ಅಯ್ಯೋ ಅಯ್ಯೋ ಗುರು ಹಾಗೆ ಇರಲಿ. ಓಕೆ ಓಕೆ ಹಿಂದೆ ಹೋಗ್ರು, ಸ್ವಲ್ಪ ಹಿಂದೆ ಬನ್ನಿ ಉಮೇಶ್ ಅವರು.